ನಮಸ್ಕಾರ. ತುಲಾರಾಶಿಯ ಮೇ ತಿಂಗಳ ಮಾಸ ಭವಿಷ್ಯದ ವಿಡಿಯೋಗಳಲ್ಲಿ ಶುಭ ವಿಚಾರಗಳ ವಿಡಿಯೋಗೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ತುಲಾರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಅದರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇ ಶುಭ ವಿಚಾರ, ತುಲಾರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮೇ ತಿಂಗಳ ಮೊದಲೆರಡು ವಾರಗಳ ನಂತರ ಶುಕ್ರ ಮೇಷರಾಶಿಗೆ ಬರ್ತಾನೆ. ಅಂದ್ರೆ ಷಷ್ಠದಿಂದ ಸಪ್ತಮಕ್ಕೆ ಬರ್ತಾನೆ. ಮೇಷರಾಶಿಗೆ ಶುಕ್ರ ಬಂದ ಅಂದ್ರೆ ಪೂರ್ಣ ದೃಷ್ಟಿ ತುಲಾರಾಶಿಯವರಿಗೆ, ರಾಶ್ಯಾಧಿಪತಿಗೆ ಪೂರ್ಣ ದೃಷ್ಟಿ ರಾಶಿಯ ಮೇಲೆ ಇರ್ತದೆ. ಸೊ ರಾಶ್ಯಾಧಿಪತಿಯ ದೃಷ್ಟಿ ರಾಶಿಯ ಮೇಲೆ ಇರ್ತದೆ ಅಂದಾಗ ನೀವು ಕಳೆದುಕೊಂಡಂತಹ ನಿಮ್ಮ ವ್ಯಾಲ್ಯೂ ಮತ್ತೆ ಪುನಃ ಪಡೆದುಕೊಂಡ್ಬಿಡ್ತೀರಾ ಅಂತ, ವಾಪಸ್ ಎಲ್ಲ ವ್ಯಾಲ್ಯೂಗಳನ್ನ ಮತ್ತೆ ವಾಪಸ್ ಪಡ್ಕೊಳ್ಳೋಕೆ ಶುರು ಮಾಡ್ತೀರಾ. ಅಲ್ಲಿ ಮೊದಲೆರಡು ವಾರಗಳಲ್ಲಿ ಲಾಭಾಧಿಪತಿಯಾದ ರವಿಯ ಬಲ, 3-4ನೇ ವಾರಗಳ ನಂತರ ರಾಶ್ಯಾಧಿಪತಿಯ ಬಲ. ಸೊ ಲಾಭಾಧಿಪತಿಯ ಬಲ, ರಾಶ್ಯಾಧಿಪತಿಯ ಬಲ ಓವರಾಲ್ ಆಗಿ ನೋಡಿದಾಗ ತುಲಾರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ರವಿ ಶುಕ್ರ ಮೊದಲು 15 ದಿನ ರವಿ ಬಲ, ಆ ನಂತರ ಶುಕ್ರ ಬಲ. ಆದ್ದರಿಂದ ನೀವು ಕಳೆದುಕೊಂಡಂತಹ ನಿಮ್ಮ ಪಾಪ್ಯುಲಾರಿಟಿ ಇರಬಹುದು, ನೀವು ಕಳ್ಕೊಂಡಿರ್ತಕ್ಕಂಥದ್ದು ಏನೇ ಇಂಪಾರ್ಟೆನ್ಸ್, ನಿಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತಂದ್ರೂ ಕೂಡ ಅದು ವಾಪಸ್ ಮರಳಿ ಖಂಡಿತವಾಗಿ ಪಡ್ಕೊಳ್ತೀರಾ. ಖಂಡಿತವಾಗಿ ಒಳ್ಳೆಯದಾಗ್ತದೆ, ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ವಿಶೇಷವಾಗಿ ಅಮ್ಮನವರ ಆರಾಧನೆ, ದುರ್ಗಾ ಆರಾಧನೆ, ಮತ್ತೆ ನಿಮಗೆ ಗುರುಬಲ ಬೇರೆ ಶುರುವಾಗಲಿದೆ ಮೇಯಿಂದ, ಅದ್ಭುತವಾದಂತಹ ಸಮಯ. ಸ್ವಲ್ಪ ಗುರುವಿನ ಆರಾಧನೆಯನ್ನು ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಈ ವಿಡಿಯೋ ಎಂಡಲ್ಲಿ ನಾವು ನಿಮಗೋಸ್ಕರ ವಿಶೇಷವಾಗಿ ಗುರು ಆರಾಧನೆ ಮಾಡ್ತಾ ಇದ್ದೀವಿ ಸಹ. ವಿಡಿಯೋನ ಎಂಡ್ ತನಕ ದಯವಿಟ್ಟು ನೋಡಿ. ಎರಡನೇ ಶುಭ ವಿಚಾರ, ತುಲಾರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ಬುಧ ಗ್ರಹ ನಿಮಗೆ ವ್ಯಯಾಧಿಪತಿಯೂ ಹೌದು, ಭಾಗ್ಯಾಧಿಪತಿಯೂ ಹೌದು. ಅಂದ್ರೆ ಅದೃಷ್ಟವನ್ನು ಕೊಡ್ತಕ್ಕಂಥವನು ಬುಧನೇ, ನಿಮಗೆ ನಷ್ಟವನ್ನು ಉಂಟು ಮಾಡಿಕೊಡ್ತಕ್ಕಂಥವನು ಬುಧನೇ. ಬುಧನ ಸಂಚಾರದ ಶುಭ ಫಲವನ್ನ, ಒಳ್ಳೆಯ ಫಲವನ್ನು ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಮೇ ತಿಂಗಳ ಮೊದಲೆರಡು ವಾರಗಳ ನಂತರ ಏನು ಬುಧ ಸಂಚಾರ ಮೇಷರಾಶಿಗಾಗಲಿದೆ, ಭಾಗ್ಯಾಧಿಪತಿಗೆ ದೃಷ್ಟಿ ಸಪ್ತಮದಿಂದ ಪೂರ್ಣವಾಗಿ ಸಿಗಲಿದೆ ಅಂತ ಅರ್ಥ. ಸೊ ಆದ್ರಿಂದ ನಿಮಗೆ ಒಂದು ಅದೃಷ್ಟ ಅನ್ನುವಂಥದ್ದು ಪುನಃ ವಾಪಸ್ ಮರಳಿ ಬರಲಿದೆ ಅಂತ. ಒಂದ್ ಕಡೆ ಗುರುಬಲ, ಇನ್ನೊಂದು ಕಡೆ ಭಾಗ್ಯಾಧಿಪತಿಯಾದ ಬುಧ ಬಲ, ಜೊತೆಗೆ ರಾಶ್ಯಾಧಿಪತಿಯಾದ ಶುಕ್ರಂದು ಬಲನೂ ಸಿಗುತ್ತೆ. ಸೊ ತ್ರಿಗ್ರಹ ಬಲ ಸಿಗುವ ಒಂದು ಅವಕಾಶಗಳು ನಿಮಗೆ ಈ ಒಂದು ಮೇ ತಿಂಗಳಲ್ಲಿ ತುಲಾರಾಶಿಯವರಿಗೆ ಚೆನ್ನಾಗಿದೆ. ಸೊ ಆದ್ರಿಂದ ಬುಧ ಭಾಗ್ಯಾಧಿಪತಿಯಾದ್ರಿಂದ ಒಂದು ಅದೃಷ್ಟವನ್ನು ತಂದು ಕೊಡ್ತಾನೆ. ಎರಡನೇದು ತಂದೆಯವರ ಆರೋಗ್ಯವನ್ನು ಸರಿ ಮಾಡಿ ಕೊಡ್ತಾನೆ. ಮೂರನೇದು ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಒಂದು ಜಗಳ ಮನಸ್ತಾಪಗಳಿದ್ರೆ ಅದನ್ನು ಪರಿಹಾರ ಮಾಡಿ ಕೊಡ್ತಾನೆ. ನಾಲ್ಕನೇದು ಭೂಮಿಯನ್ನು ಹೊರತುಪಡಿಸಿ ಪಿತ್ರಾರ್ಜಿತ ಆಸ್ತಿ ವಿಚಾರ ಏನಾದ್ರು ಇದ್ರೆ ಅದನ್ನು ಸ್ವಲ್ಪ ಸೆಟ್ಲ್ ಮಾಡುವ ರೀತಿಯಲ್ಲಿ ಅನುಕೂಲ. ಅಂದ್ರೆ ಫ್ಲಾಟ್ ಇತ್ತಪ್ಪ, ಕೆಳಗಿನ ಫ್ಲಾಟ್ ಅಲ್ಲ, ಮೇಲಿನ ಫ್ಲಾಟ್, ಮಧ್ಯದಲ್ಲಿ ಅಂತರಿಕ್ಷ, ಅದು ಫ್ಲಾಟ್ ಅಂದ್ರೆ ಅಂತರಿಕ್ಷ, ಅದು ಶುಕ್ರನ ಅಧೀನದಲ್ಲಿ ಬರುತ್ತೆ. ಸೊ ಅದರಿಂದ ಪಿತ್ರಾರ್ಜಿತ ಆಸ್ತಿ ಒಂದು ಫ್ಲಾಟ್ ಇದೆ ಅಂತ ಆದ್ರೆ ಅದರ ವಿಚಾರವಾಗಿ, ಅದರ ಹಂಚಿಕೆ ವಿಚಾರವಾಗಿ ಏನಾದ್ರು ಸ್ವಲ್ಪ ಇದಾದ್ರೆ ಅದು ಕೂಡ ಸಾಲ್ವ್ ಆಗಿ ಒಂದು ಉತ್ತಮವಾದಂತಹ ರಿಸಲ್ಟ್ ಸಿಗುತ್ತೆ. ಸೊ ಅದರಿಂದ ಈ ಬುಧ ಬಲ ನಿಮಗೆ ತುಂಬಾ ಅನುಕೂಲವಾಗುವ ಸಾಧ್ಯತೆ ಜಾಸ್ತಿ ಇದೆ, ಆಯ್ತಲ್ವಾ. ಸೊ ಇದು ಅಂದ್ರೆ ನೆಗೆಟಿವ್ಸು ಇರ್ತದೆ ಇದರಿಂದ, ಅದನ್ನ ಎಚ್ಚರಿಕೆ ಹೊಡೆದಿಲ್ಲ ಅಂದ್ರಲ್ಲಿ ಹೇಳ್ತೇನೆ ನಾನು. ಈಗ ಇದರಲ್ಲಿ ಪಾಸಿಟಿವ್ ಅನ್ನ ತಿಳಿಸ್ತಾ ಇದ್ದೇನೆ. ಸ್ವಲ್ಪ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ನಿತ್ಯ ಓದ್ತಕ್ಕಂಥದ್ದು. ಏಪ್ರಿಲ್ ಮೇ ಎಲ್ಲ ನಿಮಗೆ, ಮೇ ಅಂದ್ರೆ ನಿಮಗೆ ರಜೆಯ ಸಮಯ. ಒಂದು ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರೆ ಸಾಧ್ಯವಾದ್ರೆ, ಅಥವಾ ಮನೆ ಹತ್ತಿರದಲ್ಲಿರುವ ಯಾವ್ದಾದ್ರು ವೆಂಕಟೇಶ್ವರನೋ ವಿಷ್ಣು ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ರೂ ಆಗತ್ತೆ, ಖಂಡಿತ ಒಳ್ಳೆಯದು. ಇನ್ನು ಮೂರನೇ ಶುಭ ವಿಚಾರ, ತುಲಾರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಆರೋಗ್ಯದಲ್ಲಿ ವೃದ್ಧಿ ಆಗಲಿಕ್ಕೆ. ಅಂದ್ರೆ ನಿಮಗೆ, ನೀವು ತುಲಾರಾಶಿಯವರಾಗಿದ್ದು ಹಲವಾರು ಬೇರೆ ಬೇರೆ ಕಾರಣಗಳಿಂದ ನಿಮಗೆ ಆರೋಗ್ಯ ಹಾಳಾಗಿತ್ತು, ಔಷಧಿ ತಗೊಂಡ್ರು ಕೆಲಸ ಮಾಡ್ತಾ ಇಲ್ಲ, ಅಥವಾ ಟ್ರೀಟ್ಮೆಂಟ್ಗೆ ಒಂದಿಷ್ಟು ದುಡ್ಡು ಬೇಕು, ಆ ದುಡ್ಡು ಸಿಗ್ತಾ ಇಲ್ಲ, ಇನ್ಶೂರೆನ್ಸ್ ಕ್ಲೈಮ್ ಆಗ್ತಾ ಇಲ್ವೋ, ಯಾರು ಹೆಲ್ಪ್ ಮಾಡ್ತಾ ಇಲ್ವೋ, ನಿಮ್ಮ ದುಡ್ಡೇ ನಿಮಗೆ ಸಿಗ್ತಾ ಇಲ್ವೋ ಟ್ರೀಟ್ಮೆಂಟ್ ತಗೊಳಕ್ಕೆ, ಅದು ಸೆಕೆಂಡ್ರಿ. ಬಟ್ ಏನೋ ಒಂದು ನಿಮಗೆ ಔಷಧೋಪಚಾರಗಳು ತಗೊಳ್ಳಿಕ್ಕೆ ಅಥವಾ ವೈದ್ಯಕೀಯ ಚಿಕಿತ್ಸೆ ತಗೊಳ್ಳಿಕ್ಕೆ, ವೈದ್ಯರ ಹತ್ರ ಒಂದು ಚಿಕಿತ್ಸೆ ಪಡಲಿಕ್ಕೆ, ವೈದ್ಯರ ಭೇಟಿ ಮಾಡಲಿಕ್ಕೆ, ಯಾವುದಕ್ಕೂ
ಸಮಸ್ಯೆ ಆಗ್ತಾ ಇತ್ತು, ಆರೋಗ್ಯ ಸರಿ ಇಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ ಅಂದಿದ್ರೆ ನಿಮಗೆ ಈ ಮೇ ತಿಂಗಳ 2 ವಾರಗಳ ನಂತರ ನಿಮಗೆ ಒಂದೊಂದಾಗಿ ಸ್ವಲ್ಪ ಆರೋಗ್ಯ ಸುಧಾರಿಸುವತ್ತ, ಒಂದು ಸ್ವಲ್ಪ ಒಳ್ಳೆ ಡಾಕ್ಟರ್ ಸಿಕ್ಕಿದ್ರು, ಒಳ್ಳೆ ಯಾರೋ ರೆಕಮೆಂಡ್ ಮಾಡಿದ್ರು, ಅದೃಷ್ಟವಶಾತ್ ಒಂದು ಡಾಕ್ಟರ್ ಸಿಕ್ಕಿದ್ರು, ಏನ್ರಿ ನಾನು ಕೊಡ್ತೀನಿ ನೋಡ್ರಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಏನೋ ಒಂದು ಔಷಧಿ ಕೊಟ್ಟರು, ಅಥವಾ ಈ ಆಪರೇಷನ್ ಬೇಡ ಬಿಡ್ರಿ ನಾವು ಮೆಡಿಸಿನ್ಸಲ್ಲಿ ಸರಿ ಮಾಡೋಣ ಅಂದರು, ಅಥವಾ ಯಾವುದೋ ಒಂದು ಬರಬೇಕಾದ ದುಡ್ಡು ಬಂತು ಅಂತ ತಗೊಂಡು ನೀವು ಔಷಧಿನೋ ಟ್ರೀಟ್ಮೆಂಟೋ ಆಪರೇಷನ್ ಒಂದು ಮಾಡಿಸ್ಕೊಂಡು, ಈ ಥರ ಆ ವ್ಯವಸ್ಥೆಗಳು ತುಂಬ ಚೆನ್ನಾಗಾಗತ್ತೆ. ಅಲ್ಲಿ ಸ್ವಲ್ಪ ಈಶ್ವರನ ಆರಾಧನೆ ಬೇಕು ಆರೋಗ್ಯ ವೃದ್ಧಿಗೆ. ರುದ್ರ ಹೋಮವನ್ನು ತುಂಬ ನಾನು ರೆಕಮೆಂಡ್ ಮಾಡ್ತೀನಿ. ನಾವು ಕೂಡ ಮಾಡ್ತಾ ಇದ್ದೇವೆ ರುದ್ರ ಹೋಮವನ್ನು. ವಿಡಿಯೋ ಎಂಟು ತನಕ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಮನೆ ಹತ್ರ ಎಲ್ಲಾದರೂ ಈಶ್ವರನ ದೇವಸ್ಥಾನ ಇದ್ದರೆ ಒಂದು ರುದ್ರಾಭಿಷೇಕ ಮಾಡಿಸಿ, ಒಂದು ಈಶ್ವರನಿಗೆ ಅಷ್ಟೋತ್ತರ ಪೂಜೆ, ಭಸ್ಮಾರ್ಚನೆ ಮಾಡಿಸಿ ಆ ಭಸ್ಮವನ್ನು ಧಾರಣೆ ಮಾಡ್ಕೊಳ್ಳಿ. ಇಲ್ಲ ನಾವು ಗುರು ಶಾಂತಿ ರುದ್ರ ಹೋಮ ಎಲ್ಲ ಮಾಡಿ ಆ ಹೋಮದ ಭಸ್ಮವನ್ನು ಕಳಿಸ್ಕೊಡ್ತೇವೆ. ನಿಮ್ಮ ಹೆಸರಲ್ಲೇ ಸಂಕಲ್ಪ ಮಾಡಿ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಹೋಮದ ಭಸ್ಮ ಕಳಿಸ್ಕೊಡ್ತೇವಲ್ಲ, ಅದನ್ನೇ ಹಣೆಗೆ ಹಚ್ಕೊಂಡ್ರು ಕೂಡ ಅನುಕೂಲ ಆಗುತ್ತೆ, ಏನು ತೊಂದರೆ ಇಲ್ಲ. ಒಳ್ಳೇದಾಗಲಿ. ನೆಕ್ಸ್ಟ್ 4ನೇ ಶುಭ ವಿಚಾರ ತುಲಾ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಸಾಲಗಳಿಗೆ ಏನಾದ್ರು ಪ್ರಯತ್ನ ಮಾಡ್ತಾರೆ. ಕಳೆದ 2-2.5 ವರ್ಷಗಳಲ್ಲಿ ನಿಮ್ಮ ಸಿಬೆಲ್ ಅನ್ನೋದು ಫುಲ್ ಹಾಳಾಗೋಗ್ಬಿಟ್ಟಿದೆ, ಸಿಬೆಲ್ ಫುಲ್ ಡೌನ್ ಆಗಿಬಿಟ್ಟಿದೆ. ಏನು ಎಲ್ಲೂ ₹1 ಯಾವುದೇ ಅಥರೈಸ್ಡ್ ಬ್ಯಾಂಕ್ಗಳಲ್ಲಿ ಸಾಲ ಹುಡ್ತಾ ಇಲ್ಲ, ಅಥವಾ ಬೇರೆ ಬೇರೆ ಏನೋ ಪ್ರಾಬ್ಲಮ್ಮು, ಅಥವಾ ನಿಮ್ಮ ಒಂದು ಕಂಡೀಷನ್ ಏನಾಗಿದೆ ಅಂದರೆ ಎಲ್ಲೂ ₹1 ಸಾಲ ಹುಡ್ತಾ ಇಲ್ಲ, ಆ ಥರದ್ದಾಗಿದೆ. ಈಗ ಸಾಲ ಸಿಕ್ಕರೆ ನಾನು ಆ್ಯಕ್ಚುಲಿ ಈಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಈಗ ಒಂದ್ಸಲ ಲೋನ್ ಸಿಕ್ಕರೆ ನಾನು ಏನೋ ಸೆಟ್ಲ್ ಆಗಿಬಿಡ್ತೀನಿ, ಮತ್ತೆ ಪುನಃ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಪುನಃ ಗುಡ್ ಓಲ್ಡ್ ಡೇಸ್ ಅನ್ನೋ ಥರ ಮತ್ತೆ ಪುನಃ ಮೊದಲಿನ ಥರ ಒಳ್ಳೆ ಸೆಟ್ಲ್ ಆಗಿಬಿಡ್ತೀನಿ. ಏನೋ ಬ್ಯಾಡ್ ಪೀರಿಯಡ್ ಎಲ್ಲ ಮುಗೀತು, ನಂಗೆ ಸೆಟ್ಲ್ ಆಗಬೇಕಾಗಿತ್ತು, ಒಂದು ಚಾನ್ಸ್, ಒಂದು ಅವಕಾಶ, ನಂಗೆ ಸೆಟ್ಲ್ ಆಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕರೆ ಸಾಕು, ನಾನು ಸೆಟ್ಲ್ ಆಗ್ಬಿಡ್ತೀನಿ ಅಂತ ಆ ಒಂದು ಅವಕಾಶಕ್ಕೋಸ್ಕರ ನೀವು ಕಾಯ್ತಾ ಇರುವಂಥವ್ರಾದರೆ ಖಂಡಿತವಾಗಿ ನಿಮ್ಗೆ ಆ ಒಂದು ಅವಕಾಶ ಸಿಗುತ್ತೆ. ಮೇ 3ನೇ ವಾರ 4ನೇ ವಾರದಿಂದ ಸಿಗುತ್ತೆ. ಇದು 1ನೇ ವಾರ ಸಿಗೋದಿಲ್ಲ, 2ನೇ ವಾರ 3ನೇ ವಾರ 4ನೇ ವಾರ ಸಿಗುತ್ತೆ. ಸೊ ಅದರಿಂದ ಆ ಒಂದು ಅವಕಾಶ ಕೊಡಿ ಸರ್, ನಾನು ನೋಡಿ ಹೆಂಗಾಗತ್ತೆ, ಒಂದು ಅವಕಾಶ ನಂಗೆ ಸಿಕ್ಬಿಟ್ರೆ ನಾನೆಲ್ಲ ಸಾಲ್ವ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಅಂತಿರಲ್ಲ, ಆ ಒಂದು ಅವಕಾಶ ಅನ್ನುವಂಥದ್ದು ಏನಾದ್ರು ನಿಮಗೆ ಅವಶ್ಯಕತೆ ಇದ್ದಲ್ಲಿ ನಾನು ಮಾತಾಡ್ತಾ ಇರುವಂಥದ್ದು, ಮೇ ತಿಂಗಳಲ್ಲಿ ಆ ಒಂದು ಅವಕಾಶ ನಿಮಗೆ ಸಿಗುತ್ತೆ. ಆ ಒಂದು ನಿಮಗೆ ಖಂಡಿತವಾಗಿ ಒಳ್ಳೇದಾಗತ್ತೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಮತ್ತೆ ಪುನಃ ಅದೇ ಗುರುವಿಂದಾಗಿ ಸಿಗುವಂಥದ್ದು ನಿಮ್ಗೆ ಅವಕಾಶ. ಅದು ಸಾಲಗಳ ಸ್ಯಾಂಕ್ಷನ್ ಇರ್ಬೋದು, ಯಾರೋ ಬಂದು ಆಯಿತು ಆಗಿದ್ದೆಲ್ಲ ಆಗೋಯ್ತು, ನಾನು ಇನ್ನೊಂದ್ಸಲ ಲಾಸ್ಟ್ ಟೈಮ್ ನಿನಗೆ ಹೆಲ್ಪ್ ಮಾಡಿಬಿಡ್ತೀನಿ, ಈ ಸಲ ನೋಡ್ಬಿಡೋಣ, ಈ ಸಲ ನಾನು ನೀನು ತಪ್ಪು ಮಾಡಬೇಡ ಅನ್ನೋ ರೀತಿಯಲ್ಲಿ ನಿಮಗೆ ಸಹಾಯ ಮಾಡ್ಬೋದು. ಅದು ಗುರುವಿನ ಬಲದಿಂದ ಸಿಗುತ್ತೆ 3ನೇ 4ನೇ ವಾರದಿಂದ ಆಚೆಗೆ. ಮತ್ತೆ ಪುನಃ ಗುರುವಿನ ಆರಾಧನೆಯನ್ನೇ ಮಾಡಬೇಕು. ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಬೇಕಾದ್ರೆ, ಅಥವಾ ಮನೆ ಹತ್ರದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದ್ರೆ ಹೋಗಿ ಬನ್ನಿ, ದತ್ತಾತ್ರೇಯರ ಆರಾಧನೆ. ಇಲ್ಲಾಂದ್ರೆ ನಾವು ವಿಶೇಷವಾಗಿ ನಿಮಗೋಸ್ಕರ ಗುರು ಆರಾಧನೆ ಮಾಡ್ತಾ ಇದ್ದೀವಿ, ವಿಡಿಯೋ ತನಕ ನೋಡಿ ಗೊತ್ತಾಗುತ್ತೆ. 5ನೇ ಶುಭ ವಿಚಾರ ತುಲಾ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ತುಲಾ ರಾಶಿಯ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾದಂತಹ ಒಂದು ಅವಕಾಶವಿದೆ. ವಿದ್ಯಾರ್ಥಿಗಳಿಗೂ ಬಂತು, ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡುವಂಥ ವ್ಯಕ್ತಿ, ಅಂದ್ರೆ ವಿದೇಶದಲ್ಲಿ ಉದ್ಯೋಗವನ್ನ ಅರಸ್ತಾ ಇರ್ತಕ್ಕಂಥವ್ರದ್ದು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೂ ಬಂತು. ಸೊ ಇದು ತುಂಬ ಚೆನ್ನಾಗಿದೆ. ಅಂದರೆ ನಿಮಗೆ ಈಗ ಎಲ್ಲೋ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಮೆಡಿಸಿನ್ ಓದಬೇಕು, ಬೇರೆ ದೇಶಕ್ಕೆ ಹೋಗಿ ಬೇರೆ ಬೇರೆ ಏನೋ ಓದಬೇಕು, ಬೇರೆ ದೇಶಕ್ಕೆ ಹೋಗಿ ಓದಬೇಕು, ನಮ್ಮ ದೇಶದಲ್ಲ ಬೇರೆ ದೇಶಕ್ಕೆ ಹೋಗಿ ಓದಬೇಕು, ಅಥವಾ ಬೇರೆ ರಾಜ್ಯಕ್ಕೆ ಹೋಗಿ ಓದಬೇಕು. ಈ ಥರ ನಿಮ್ಮ ಜನ್ಮಸ್ಥಳದಿಂದ ದೂರ ಎಲ್ಲ ಹೋಗಿ ನೀವು ವಿದ್ಯಾರ್ಜನೆ ಮಾಡಬೇಕು, ಓದಬೇಕು, ಅಲ್ಲೆಲ್ಲೋ ಸೀಟ್ ಬೇಕು ಅಂತಂದ್ರೆ ನಿಮಗೆ ಬೇಗ ಸಿಗುತ್ತೆ. ಅಥವಾ ನೀವು ಜಾಬ್ ಮಾಡ್ತಾ ಇದ್ದೀರಾ ತುಲಾ ರಾಶಿಯವರು, ನನಗೆ ಅಮೆರಿಕಾದಲ್ಲಿ ಜಾಬ್ ಬೇಕು, ಅಥವಾ ಆಸ್ಟ್ರೇಲಿಯಾದಲ್ಲಿ ಬೇಕು, ಅಥವಾ ದುಬೈನಲ್ಲಿ ಬೇಕು, ಬೇರೆ ಎಲ್ಲೋ ಕ್ಯಾನಡಾದಲ್ಲಿ, ಏನೋ ಒಟ್ಟು ವಿದೇಶದಲ್ಲಿ ಬೇಕು. ದೇಶ ಹೊರತುಪಡಿಸಿ ಹೊರ ದೇಶದಲ್ಲಿ ನಿಮಗೆ ಏನಾದರೂ ಉದ್ಯೋಗ ಅವಕಾಶಗಳು ಬೇಕು, ನಾನೀಗ ಪ್ರಯತ್ನ ಮಾಡ್ಲಾ ಸಿಗುತ್ತಾ ಅಂತಂದ್ರೆ ಸ್ವದೇಶದಲ್ಲಿ ಸಿಗಲ್ಲ, ವಿದೇಶದಲ್ಲಿ ಪ್ರಯತ್ನ ಮಾಡೋರ್ಗೊಂದು ಚಾನ್ಸ್ ಇದೆ. ಒಂದು 40-50-60% ವರೆಗೂ ನೀವು ವಿದೇಶದಲ್ಲಿ ಪ್ರಯತ್ನ ಮಾಡ್ತಿರೋ ಜಾಬ್ಗೆ ಅಂದ್ರೆ ಇದೆ. ಸ್ವದೇಶದಲ್ಲಿ ಆದರೆ ಬಹಳ ಕಷ್ಟ, ಅದು ನಾನು ಎಚ್ಚರಿಕೆ ವಿಡಿಯೋದಲ್ಲಿ ತಿಳಿಸ್ತೇನೆ. ವಿದೇಶದಲ್ಲಿ ಪ್ರಯತ್ನ ಮಾಡ್ತೀರಾ ಅಂತ ಆದ್ರೆ ಇದೆ. ವಿದೇಶದಲ್ಲಿ ಉದ್ಯೋಗಕ್ಕೂ ಅವಕಾಶ ಸಿಗುತ್ತೆ, ವಿದೇಶದಲ್ಲಿ ವಿದ್ಯಾರ್ಜನೆಗೂ ಅವಕಾಶ ಸಿಗುತ್ತೆ. ವಿದೇಶದ ವಿಚಾರ ತುಂಬಾ ಚೆನ್ನಾಗಿ ಕೂಡ ಬರ್ತಾ ಇದೆ ತುಲಾ ರಾಶಿಯವರಿಗೆ. ಅದು ಈ ಮೇ ತಿಂಗಳಲ್ಲಿ ತುಂಬ ಚೆನ್ನಾಗಿ ಕಂಡು ಬರ್ತದೆ. ಮೊದಲ 2 ವಾರಗಳು ಸ್ವಲ್ಪ ಇರ್ಬೋದು, ಬಟ್ 3ನೇ ವಾರ 4ನೇ ವಾರ ಆಗೋಂಗೆ ತುಂಬ ಜಾಸ್ತಿ ಚಾನ್ಸಸ್ ಸಿಗುತ್ತೆ. ಸೊ ನಿಮ್ಮ ಪಾಸ್ಪೋರ್ಟ್ಗಳು ಏನಾದರೂ ರೆಡಿ ಮಾಡ್ಕೊಂಬಿಡಿ, ಇಲ್ಲ ಅಂದ್ರೆ ಸಿದ್ಧಪಡಿಸ್ಕೊಂಬಿಡಿ. ಹಾಗೂ ಏನು ಬೇಕು ವೀಸಾ ಇದೆಯಾ, ವೀಸಾ ಬಿಡಿ ಅದೆಲ್ಲ ಅಂತ ಗೊತ್ತಿಲ್ಲ, ಬಟ್ ಪಾಸ್ಪೋರ್ಟ್ ಇರ್ಬೇಕಾದ್ರೆ ಸಡನ್ನಾಗಿ ಏನೋ ಅವಕಾಶ ಬಂತಂದ್ರೆ ಅದ್ರ ಪಾಸ್ಪೋರ್ಟ್ ಇದೆಯಾ ಅಂತ ಕೇಳ್ತಾರೆ. ಸೊ ಪಾಸ್ಪೋರ್ಟ್ ಮಾಡಿ ಇಟ್ಕೊಂಡ್ರೆ ಅವಕಾಶ ಬಂದ್ರೆ ತಗೊಂಡ್ರಾಯ್ತು, ಇಲ್ಲ ಅಂದ್ರೆ ಬೇಡ, ಏನು ತೊಂದರೆ ಅಲ್ಲಿ ಏನೋ ಮುಂದುವರೆದ್ರಾಯ್ತು.
ಆದ್ರೆ ವಿಶೇಷವಾದ ಪರಿಹಾರಗಳನ್ನಂತೂ ಮಾಡ್ಕೊಳ್ಬೇಕು. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಪರಿಹಾರಗಳಲ್ಲಿ ಏನಪ್ಪಾ ಅಂತಂದ್ರೆ 27ನೇ ತಾರೀಕು ಏಪ್ರಿಲ್ 27ನೇ ತಾರೀಕು ಭಾನುವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮಗೆಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾದಂತಹ ಹೋಮವನ್ನ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ರಾಶಿಯವರ ಗುರು ಗೋಚಾರ ಫಲ, ಯಾಕೆಂದ್ರೆ ಮೇ 14ಕ್ಕೇನು ಗುರು ಚೇಂಜ್ ಆಗಲಿದೆ. ಆ ಪ್ರತಿಯೊಂದು ರಾಶಿಯವರ ಗುರು ಗೋಚಾರ ಫಲದ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ದಯವಿಟ್ಟು, ಅಥವಾ ನಮ್ಮ ಚಾನಲ್ ನಲ್ಲಿ ಇರ್ತದೆ, ದಯವಿಟ್ಟು ನೋಡಿ. ಗುರು ಗೋಚಾರದ ಫಲ ನಿಮ್ಮ ರಾಶಿಗೆ ಯಾವ ರೀತಿಯಲ್ಲಿದೆ ಅಂತ ಅದರ ಆಧರಿಸಿಕೊಂಡು ಎಲ್ಲರಿಗೂ ಗುರುವಿನ ಅನುಗ್ರಹ ಸಿಗಬೇಕು ಅಂತ ನಾವು 1008 ಸಂಖ್ಯೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಪ್ರಸಾದ ಸ್ವರೂಪ ಈ ವಿಶೇಷವಾದ ಒರಿಜಿನಲ್ ಯೆಲ್ಲೋ ಸಫೈರ್, ಒರಿಜಿನಲ್ ಕನಕ ಪುಷ್ಯರಾಗರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಕೊಡ್ತಾ ಇದ್ದೇವೆ. ಇದಕ್ಕೋಸ್ಕರ ಎಕ್ಸ್ಟ್ರಾ ಏನು ಚಾರ್ಜ್ ಮಾಡ್ತಾ ಇಲ್ಲ. ನಮ್ಮ ಸಂಕಲ್ಪ ಸೇವಾ ಕಾಣಿಕೆ ಏನಿದೆಯೋ ಅಷ್ಟರಲ್ಲೇ ಎಲ್ಲವೂ ಬಂತು. ಎಲ್ಲವೂ ಅಂದ್ರೆ ಏನು, ಕೇವಲ ಸಹಸ್ರ ಗುರು ಶಾಂತಿ ಹೋಮ ಹಾಗೂ ಮಣಿಕರ್ಣಿಕಾ ಹೋಮದಲ್ಲಿ ಅಭಿಮಂತ್ರಣೆಯಾಗುವ ಕನಕ ಪುಷ್ಯರಾಗ, ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ರುದ್ರ ಹೋಮ, ಗುರುವಿನ ಅಭಿಮಾನಿ ದೇವರು ಈಶ್ವರ, ಆದ್ರಿಂದ ರುದ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನ, ಶನಿ ಶಾಂತಿ ಹೋಮವನ್ನ, ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಹಾಗೂ ಎಲ್ಲಾ ಹೋಮಗಳಲ್ಲಿ ಈ ಒರಿಜಿನಲ್ ಕನಕ ಪುಷ್ಯರಾಗ ಯೆಲ್ಲೋ ಸಫೈರ್ ರತ್ನ ಎನರ್ಜೈಸ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ನಾನು ವಿಡಿಯೋಗಳಲ್ಲಿ ಸಹ ತಿಳಿಸಿದ್ದೇನೆ ಏನಂದ್ರೆ, ತಮಿಳುನಾಡಿನ ಗುರುಸ್ಥಳಂ ಅಂತ ನವಗ್ರಹಗಳ ದೇವಸ್ಥಾನ ಇದೆ ತಮಿಳುನಾಡಲ್ಲಿ, ಪ್ರತ್ಯೇಕ ಗ್ರಹಕ್ಕೆ. ಅದರಲ್ಲಿ ಗುರುಗ್ರಹಕ್ಕೆ ಇರತಕ್ಕಂತಹ ಸನ್ನಿಧಾನದ ಹೆಸರೇ ಗುರುಸ್ಥಳಂ ಅಂತ. ಆಪತ್ಸಹಾಯೇಶ್ವರ ಸ್ವಾಮಿಯ ಸನ್ನಿಧಾನ, ತಮಿಳುನಾಡಿನ ಈ ಆಪತ್ಸಹಾಯೇಶ್ವರ ಸನ್ನಿಧಾನ ಗುರುಸ್ಥಳಂಗೆ ನಾನೇ ಖುದ್ದು ಹೋಗಿ ಅಲ್ಲಿ ಈ ಒಂದು ಎಲ್ಲ ಕನಕ ಪುಷ್ಯರಾಗ ರತ್ನಗಳನ್ನ ಗುರುಸ್ಥಳದಲ್ಲಿ ಗುರುವಿನ ಸನ್ನಿಧಾನದಲ್ಲಿ ಇಟ್ಟು ಎನರ್ಜೈಸ್ ಮಾಡಿ ಪೂಜೆ ಮಾಡಿಸಿಕೊಂಡು ಅಲ್ಲಿಂದ